ಒಂದು ವಿಶೇಷವಾಗಿರುವಂಥ ಒಂದು ಪ್ರಯೋಗವನ್ನು ಮಾಡೋಣ. ತುಂಬ ಚೆನ್ನಾಗಿದೆ ಇದು ನೋಡಲಿಕ್ಕೆ. ನೀವು ನಿಮ್ಮ ಮನೆಯಲ್ಲೇನೂ ಮಾಡ್ಬೋದು. ಏನು ಇಲ್ಲಿಗೆ ಬೇಕಾಗಿರುವಂಥದ್ದು ಒಂದು ಬಾಟ್ಲು, ಆನಂತರ ಇಲ್ಲೊಂದು ಪೈಪನ್ನು ತೂತು ಮಾಡಿ ಹಾಕಿರೋದು ನೋಡ್ತಾ ಇದ್ರಲ್ಲ. ಈ ಪೈಪ್ ಎಲ್ಲಿವರೆಗೆ ಇದೆಯೋ ಅಷ್ಟೇ ನೀರಿರುತ್ತೆ. ಇದು ನೀವು ಎಷ್ಟು ಹೆಚ್ಚಿಗೆ ಹಾಕಿದ್ರೂ ಅದು ತನ್ನಷ್ಟೇ ಕೆಳಗೆ ಸೋರ್ಬಿಡ್ತದೆ. ಈಗ ಏನು ಮಾಡಬೇಕು ಅಂತ ಅಂದರೆ ಒಂದು ಬಲೂನನ್ನು ತಗೋಬೇಕು. ಈ ಬಲೂನನ್ನು ಏನು ಮಾಡಬೇಕು, ಊದಬೇಕಿದೆ, ಊದಬೇಕಿದೆ ಜೋರಾಗಿ ದೊಡ್ಡ. ಒಬ್ಬರ ಮೇಲೆ ಇಷ್ಟು ಇಟ್ಕೊಳ್ರ, ಇದು ವಾಪಸ್ ಹವಾ ಬರದೇ ಇರೋಂಗೆ, ಅಂದರೆ ಗಾಳಿ ಹೊರಗೆ ಬರದೇ ಇರೋಂಗೆ ಇಲ್ಲಿ ಇದಕ್ಕೆ ಹಾಕ್ತೀನಿ. ಓಕೆ, ಸ್ವಲ್ಪ ಕೆಳಗೆ ಮಾಡಿ. ಇಲ್ಲಿ ಕ್ಯಾಪಿಗೆ ಒಂದು ತೂತನ್ನು ಮಾಡಿದ್ದೀನಿ. ಯಾಕೆ ತೂತು ಮಾಡಿದ್ದೀನಿ ಅಂದರೆ ಬಲೂನಲ್ಲಿರುವಂಥ ಗಾಳಿ ಕೆಳಗಡೆ ಹೋಗ್ಬೇಕಂತ. ಬಿಡಬೇಡಿ ನಮ್ಮ ಬಿಡಬೇಡಿ. ಈಗ ನೀವೇನು ನೋಡಬೇಕು, ಈ ಗಾಳಿ ಅರ್ಥೈತಲ್ಲ, ಇದರಲ್ಲಿರುವಂಥ ಗಾಳಿ ಎಲ್ಲಿಗೆ ಹೋಗುತ್ತೆ, ಬಾಟಲ್ ಒಳಗಡೆ ಹೋಗುತ್ತೆ. ಈ ಪರಿಸರದಲ್ಲಿರುವಂಥ ಗಾಳಿಯ ಒತ್ತಡ ಏನು ಮಾಡುತ್ತೆ, ಈ ಬಲೂನ್ನಲ್ಲಿರುವಂಥ ಗಾಳಿಯನ್ನ ಒತ್ತಡ ಕೊಡುತ್ತೆ. ಹೊರಗಡೆ ಇರುವಂಥ ಒತ್ತಡ ಈ ಬಲೂನ್ ಮೇಲೆ ಬಿದ್ದು ಬಲೂನ್ ಒಳಗಡೆ ಇರುವಂಥ ಗಾಳಿ ಬಾಟಲ್ ಒಳಗೆ ಹೋಗುತ್ತೆ. ಬಾಟಲ್ ಒಳಗಿರುವಂಥ ನೀರು ಹೊರಗೆ ಚಿಮ್ಮು ನೋಡೋಣ. ಖಾಲಿಯಾಗುವವರೆಗೂ ನೀರು ಬರುತ್ತೆ. ಗಾಳಿ ಒತ್ತಡ ಒಳಗಡೆ ಇರುವಂಥ ನೀರನ್ನು ಹೊರಗಡೆ ತರ್ತಾ ಇದೆ. ಗಾಳಿಯ ಒತ್ತಡ ಏನು ಮಾಡ್ತಾ ಇದೆ, ಒಳಗಡೆ ಇರುವಂಥ ನೀರು ಹೊರಗಡೆ ಬರ್ತಾ ಇದೆ. ಒಳಗಡೆ ಏನು ಹೋಗ್ತಾ ಇದೆ, ಗಾಳಿ ಹೋಗ್ತಾ ಇದೆ. ಮುಟ್ಟು ನೋಡ್ರಿ, ಗಾಳಿ ಹೊರಗಡೆ ಬರ್ತಾ ಇದೆ. ನಿಧಾನ. ಎಲ್ಲಿದೆ ಅದು ಗಾಳಿ, ಈ ಬಲೂನ್ ಒಳಗಿರುವಂಥ ಗಾಳಿ. ಓಕೆ, ವೆರಿ ಗುಡ್. ನಮ್ಮ ಪ್ರಯೋಗ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.